ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ಪ್ರಕೃತಿಯ ಜೊತೆ ಒಂದು ಲಯಬದ್ಧತೆಯನ್ನ ನಾವು ತರ್ಕೊಳ್ಬೇಕು. ಹಂಗಂದ್ರೆ ಏನು? ನಾನು ಒಂದೆರಡು ಉದಾಹರಣೆಗಳನ್ನ ಕೊಡ್ತೇನೆ, ನಿಮ್ಗೆ ಅರ್ಥ ಆಗುತ್ತೆ. ಈಗ ನೋಡಿ, ಸೂರ್ಯಾಸ್ತದ ಜೊತೆ ನಮ್ಮ ಎಲ್ಲ ಕೆಲಸಗಳನ್ನ, ಆಕ್ಟಿವಿಟಿಗಳನ್ನ, ನಮ್ಮ ಊಟವನ್ನ ನಾವು ಬೇಗ ರಾತ್ರಿ ಮುಗಿಸಿದ್ವಿ, ಬೇಗ ರಾತ್ರಿ ಮಲ್ಕೊಳಕ್ಕೆ ಹೋದ್ವಿ, ಬೆಳಿಗ್ಗೆ ಬೇಗ ಸೂರ್ಯೋದಯದ ಜೊತೆ ನಾವು ಎದ್ದು ನಮ್ಮ ದೈನಂದಿನ ಕೆಲಸಗಳನ್ನ ನಾವು ಶುರು ಮಾಡಿದ್ವಿ, ನಾವು ಪ್ರಕೃತಿಯ ಜೊತೆ ಒಂದು ಲಯಕ್ಕೆ ಮರಳುತ್ತೇವೆ. ಒಂದು ಲಯಬದ್ಧತೆ ನಮ್ಮಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೂರ್ಯಾಸ್ತದ ಜೊತೆ ಎಲ್ಲ ಕೆಲಸಗಳನ್ನ ಮುಗಿಸೋದು, ಬೇಗ ಮಲಗಕ್ಕೆ ಹೋಗೋದು, ಸೂರ್ಯೋದಯದ ಜೊತೆ ಬೇಗ ಬೆಳಿಗ್ಗೆ ಎದ್ದೇಳೋದು, ನಾವು ನಮ್ಮ ದೈನಂದಿನ ಕೆಲಸಗಳನ್ನು ಮಾಡೋದು. ಇದು ನಿಮ್ಮ ಒಳಗಡೆ ಒಂದು ಲಯಬದ್ಧತೆಯನ್ನ ತರುತ್ತೆ. ನಿಮ್ಮ ಒಳಗಡೆ ಇರುವ ಸೂರ್ಯನ ಶಕ್ತಿಯನ್ನ ಆಕ್ಟಿವೇಟ್ ಮಾಡುತ್ತೆ, ಬ್ಯಾಲೆನ್ಸ್ ಅಲ್ಲಿ ತರುತ್ತೆ. ಇದು ಆದಾಗ ನಿಮಗೆ ಸರಿಯಾಗಿ ಹಸಿವೆ ಆಗುತ್ತೆ, ಸರಿಯಾಗಿ ಆಹಾರ ಜೀರ್ಣ ಆಗುತ್ತೆ, ಸರಿಯಾಗಿ ರಾತ್ರಿ ನಿದ್ರೆ ಬರುತ್ತೆ, ಸರಿಯಾಗಿ ಮೋಷನ್ ಕ್ಲಿಯರ್ ಆಗುತ್ತೆ, ನಿಮ್ಮಲ್ಲಿ ಹಾರ್ಮೋನ್ಗಳಲ್ಲಿ ಒಂದು ಸಮತೋಲನ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಪ್ರಕೃತಿಯ ಜೊತೆ ಒಂದು ಲಯಬದ್ಧತೆ. ಅದನ್ನ ಬಿಟ್ಟು ನಾವು ರಾತ್ರಿ ಲೇಟ್ ಮಾಡಿ ಮಲಗೋದು, ಲೇಟ್ ಮಾಡಿ ಊಟ ಮಾಡೋದು, ಬೆಳಿಗ್ಗೆ ಲೇಟ್ ಮಾಡಿ ಹೇಳೋದು, ಇದು ನಿಮ್ಮ ಒಳಗಡೆ ಒಂದು ಲಯವನ್ನ ಡಿಸ್ಟರ್ಬ್ ಮಾಡಿಬಿಡುತ್ತೆ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ, ಪ್ರಕೃತಿಯಲ್ಲಿ ನೀವು ನೋಡಿ, ಎಲ್ಲವೂ ನಿಧಾನಕ್ಕೆ ಆಗ್ತಾ ಇದೆ. ನಾವು ನಮ್ಮ ಎನರ್ಜಿಯನ್ನ ಯಾವ ರೀತಿ ಇಟ್ಕೊಳ್ತೇವೆ? ನಮಗೆಲ್ಲವೂ ಅರ್ಜೆಂಟ್ ಅಲ್ಲಿ ಆಗಬೇಕು, ನಾವು ಎಲ್ಲವೂ ಅವಸರದಲ್ಲೇ ಮಾಡ್ತೇವೆ. ನಾವು ಜೀವನ ಈ ಕ್ಷಣದಲ್ಲಿರುತ್ತೆ, ಮುಂದಿನ ಕ್ಷಣದ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೇವೆ, ಜೀವನದಿಂದ ದೂರ ಓಡ್ತಾ ಇರ್ತೀವಿ. ಜೀವನ ಈ ಕ್ಷಣದಲ್ಲಿದೆ, ನಾವು ಈ ಕ್ಷಣದಿಂದ ದೂರ ಓಡ್ತಾ ಇರ್ತೀವಿ, ನಾವು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೇವೆ, ಜೀವನ ಹಿಂದೆ ಉಳಿದು ಬಿಡುತ್ತೆ. ಸೊ ಪ್ರಕೃತಿಯನ್ನ ನೋಡಿ ನಾವು ಏನು ಅರ್ಥ ಮಾಡ್ಕೊಳ್ಬಹುದು? ಇಲ್ಲಿ ಎಲ್ಲವೂ ನಿಧಾನಕ್ಕೆ ಆಗ್ತಾ ಇದೆ, ಎಲ್ಲವೂ ಈ ಕ್ಷಣದಲ್ಲಿ ನಡೀತಾ ಇದೆ. ಸೊ ನಾವು ಆ ಅರ್ಜೆನ್ಸಿಯನ್ನ ಸ್ವಲ್ಪ ಕಡಿಮೆ ಮಾಡಿ, ಆ ಓಡೋದನ್ನ ಕಡಿಮೆ ಮಾಡಿ, ಈ ಕ್ಷಣದಲ್ಲಿ ಇರುವ ಒಂದು ಅಭ್ಯಾಸವನ್ನ, ರೂಢಿಯನ್ನ ಮಾಡ್ಕೊಂಡ್ವಿ, ನಮ್ಮಲ್ಲಿ ಒಂದು ನಿಧಾನತೆಯನ್ನ ನಾವು ತಗೊಂಡು ಬಂದ್ವಿ ಅಂದಾಗ ನಾವು ಪ್ರಕೃತಿಯ ಜೊತೆ ಮರಳಿ ಲಯವನ್ನ ಪಡ್ಕೊಳ್ತೇವೆ. ಆವಾಗ ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮಲ್ಲಿ ಒಂದು ಹಾರ್ಮೋನ್ಗಳಲ್ಲಿ ಒಂದು ಬ್ಯಾಲೆನ್ಸ್ ಬರುತ್ತೆ, ನಿಮ್ಮಲ್ಲಿ ಯಾವುದೇ ಒತ್ತಡ ನಿರ್ಮಾಣ ಆಗೋದಿಲ್ಲ, ನಿಮ್ಮ ದೈಹಿಕ ಮಾನಸಿಕ ಎರಡೂ ಆರೋಗ್ಯಗಳು ಇಂಪ್ರೂವ್ ಆಗುತ್ತೆ. ಸೊ ಪ್ರಕೃತಿಯ ಜೊತೆ ಒಂದು ಲಯಬದ್ಧತೆಯನ್ನ ನಾವು ತರ್ಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಪ್ರಕೃತಿಯನ್ನ ನೋಡಿ ನಾವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ನಾವು ಮಾಡಿದಾಗ, ಆ ಲಯಬದ್ಧತೆಯನ್ನು ನಾವು ಪಡ್ಕೊಂಡಾಗ ನಮ್ಮ ಹೆಲ್ತ್ ನ್ಯಾಚುರಲಿ ಇಂಪ್ರೂವ್ ಆಗುತ್ತೆ. ಇದು ಎಲ್ಲವೂ ಮಾಡದೆ ನಾವು ಸಿಂಪ್ಟಮ್ಸ್ಗಳಿಗೆ ಟ್ರೀಟ್ಮೆಂಟ್ಗಳನ್ನ, ಔಷಧಿಗಳನ್ನ, ಥೆರಪಿಗಳನ್ನ ಹುಡುಕ್ತಾ ಹೋದ್ರೆ ಸಿಗೋದಿಲ್ಲ. ಒಂದು ಲಯಬದ್ಧತೆಯನ್ನ ತರ್ಕೊಳ್ಳುವ ಪ್ರಯತ್ನವನ್ನ ಮಾಡಿ, ಪ್ರಕೃತಿಯನ್ನ ಅಬ್ಸರ್ವ್ ಮಾಡಿ, ನಾವೇನ್ ತಪ್ಪು ಮಾಡ್ತಾ ಇದೀವಿ ಅದನ್ನ ಸರಿಪಡಿಸ್ಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು. ವಿಡಿಯೋ ಇಷ್ಟ ಆದ್ರೆ ಎಲ್ಲರ ಜೊತೆ ಶೇರ್ ಮಾಡಿ.